ವಿರಾಮದ ನಂತರ ಗಣೇಶನ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಆರ್ತಿಯವರು ಕೂಡ ರೆಡಿಯಾಗಿದ್ದಾರೆ. ಅವರ ಮುಖದಲ್ಲಿ ಒಂದು ಹುರುಪು ಕೂಡ ಕಾಣಿಸ್ತಾ ಇದೆ. ಏಕೆಂದರೆ ಅಷ್ಟೊಂದಿದೆ ಅನಿಸುತ್ತೆ ಗಣೇಶನ ವಿನೋದ ಲೀಲೆಗಳು, ಚೇಷ್ಟೆಗಳು. ಪ್ರಪಂಚನ ಸುತ್ತು ಅಂತ ಹೇಳಿದಾಗ ತಂದೆ ತಾಯಿನನ್ನು ಸುತ್ತಿದಂತಹ ಬುದ್ಧಿವಂತ ಗಣೇಶ, ಆತನ ಹಾಸ್ಯದ ಬಗ್ಗೆ ಒಂದು ಹಾಡಿನ ಮೂಲಕನೇ ಆರಂಭ ಮಾಡ್ತೀರಾ? ಖಂಡಿತ. ಇದು ಶ್ರೀನಿವಾಸ್ ಉಡುಪ ಅಂತನವರು ಬರೆದಿದ್ದಾರೆ. ಅವ್ರನ್ನ ಪರಿಚಯ ನನಗಿಲ್ಲ. ಆ ಹಾಡಿಗೆ ಒಂದಷ್ಟು ಸಾಲುಗಳನ್ನು ನನ್ನ ಗೆಳತಿ ಧನ್ಯತಾ ಅನ್ನೋರು ಸೇರಿಸಿದ್ದಾರೆ. ನಾನು ಒಂದಷ್ಟು ಸೇರಿಸಿದ್ದೀನಿ. ಇದು ಒಂದು ಬಗೆಯ ನಿಂದಾಸ್ತುತಿ ತರ. ನಮ್ಮಲ್ಲಿ ನಿಂದಾಸ್ತುತಿ ಅನ್ನೋದು ಒಂದು ಅಲಂಕಾರ ಸಾಹಿತ್ಯದಲ್ಲಿ. ಅಂದ್ರೆ ಹೊಗಳದ ಹಾಗೆ ಇರಬೇಕು, ಬೈಬೇಕು, ಅಥವಾ ಸ್ತುತಿನಿಂದ ಬೈದ ಹಾಗಿರ್ಬೇಕು, ಅದು ಹೊಗಳಿರ್ಬೇಕು. ಈ ರೀತಿ ಒಂದು ವಿಶೇಷವನ್ನ ನೋಡ್ತೀವಿ ಸಂಸ್ಕೃತ ಸಾಹಿತ್ಯದಲ್ಲಿ ತುಂಬಾ ಜಾಸ್ತಿ. ಅದನ್ನ ನಮ್ಮ ಕನ್ನಡದಲ್ಲಿ ಜಾನಪದ ಎಲ್ಲ ಪದ್ಧತಿಗಳಲ್ಲೂ ಬೆಳ್ಕೊಂಡ್ ಬಂದಿದ್ವಿ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ನಮ್ಗೆ ಭಗವಂತನನ್ನ ಆಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ, ಸಲಿಗೆ ಕೊಡ್ತಾನೆ. ಆದ್ರೆ ಅವಮಾನ ದೃಷ್ಟಿಯಿಂದ ಮಾಡಬಾರ್ದು. ನಮ್ಗೆ ಭಕ್ತಿ ಇರ್ಲೇಬೇಕು. ಭಕ್ತಿಯ ಪ್ರೀತಿಯೊಂದಿಗೆ ಸಲಿಗೆ ವಹಿಸಿದಾಗ ಅದು ಅಪಚಾರ. ನಂದೊಂದು ಮಾತಿಲ್ಲಿ ಹೆಂಗೆ ಅಂದ್ರೆ, ನಾವೇನಾದ್ರೂ ವಿಷಯನ ಹೇಳಬೇಕು ಅಂದ್ರೆ ದೇವ್ರ ಹತ್ರ ಹೇಳ್ಬೇಕಾದ್ರೆ ಹೋಗು ಬಾ ಅಂತಾನೆ ಮಾತಾಡ್ತೀನಿ. ಯಾಕೆ ನೀನ್ ಹಿಂಗ್ ಮಾಡದೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡ್ತೀವಿ ದೇವರನ್ನ. ಅಂತ ಒಂದು ಸಂಬಂಧ ಇರುತ್ತೆ ನಿಜ. ಅಲ್ಲಿ ಅಂತರ ಆಗತ್ತೇನೋ ಅಂತ. ನಮ್ಮ ಅಂತರಾತ್ಮವೇ ಅವನಲ್ವಾ. ಈ ಪುಟ್ಟ ಹಾಡಿನೊಂದಿಗೆ ಶುರು ಮಾಡೋಣ ಅನಿಸ್ತು. ತುಂಬಾ ಚೆನ್ನಾಗಿದೆ, ತಮಾಷೆಯಾಗಿದೆ. ಗಣಪ ನಿನಗೆ ಯಾಕೆ ಇಷ್ಟು ಉತ್ತ ಸೊಂಡಿಲು, ಗಣಪ ನಿನಗೆ ಯಾಕೆ ಇಷ್ಟು ಉತ್ತ ಸೊಂಡಿಲು, ನೆಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು, ಗಣಪ ನಿನಗೆ ಯಾಕೆ ಇಷ್ಟು ಉತ್ತ ಸೊಂಡಿಲು, ಹಾವು ಏಕೆ ಬೇಕು ನಿನಗೆ ಹೊಟ್ಟೆ ಸುತ್ತಲು, ಹಾವು ಏಕೆ ಬೇಕು ನಿನಗೆ ಹೊಟ್ಟೆ ಸುತ್ತಲು, ದುಡ್ಡಿಲ್ಲವೇ ಪಾಪ ನಿನಗೆ ಬೆಳ್ಟುಕೊಳ್ಳಲು, ಸ್ನಾನಕ್ಕೆಂದು ಬದಿಯ ಕೆರೆಯೊಳೇಕೆ ಮುಳುಗುವೆ, ನಿನ್ನ ಮನೆಯ ಬಚ್ಚಲಲ್ಲಿ ನೀರು ಇಲ್ಲವೇ. ಮುಂದೆ ಹೇಳ್ತಾರೆ, ಹೇಗಯ್ಯ ಒಪ್ಪಿದೆ ನೀ ಇಲಿ ಸವಾರಿಗೆ, ಇಲ್ಲವೇ ಕೈಲಾಸದಲ್ಲಿ ಬೇರೆ ಸಾರಿಗೆ, ಬೇರೆ ಸಾರಿಗೆ ವ್ಯವಸ್ಥೆ ಇಲ್ವಾ ಅಂತ. ಹಬ್ಬದಂದು ಉಂಡೆ ಚಕ್ಲಿ ಕಡುಬು ಹೋಳಿಗೆ, ಎಲ್ಲ ತಿಂದು ಯಾಕೆ ಹೀಗೆ ಹೊಟ್ಟೆ ಬೆಳೆಸಿದೆ, ಹೊಟ್ಟೆ ಬಿರಿಯೆ ತಿಂದು ಭಾರ ಹೆಜ್ಜೆ ಇಡುತ್ತಲೇ, ನಡಿಗೆ ಕಷ್ಟವಾಗಿ ಬಿದ್ದೆ ಹಲ್ಲು ಕೈಯಲ್ಲಿ. ಅದ್ಭುತ. ಚೌತಿ ಚಂದ್ರ ನೋಡಿ ನಕ್ಕ ನಿನ್ನ ಪಾಡನು, ಕೋಪಗೊಂಡು ಕೊಟ್ಟೆ ಅವಗೆ ಶಾಪವೊಂದನು, ರಾವಣನ ಸೊಕ್ಕನೆಲ್ಲ ಮುರಿದು ಬೇಟೆ, ಕಿಲಾಡಿ ನೀನು ಆತ್ಮಲಿಂಗ ನೆಲಕ್ಕೆ ಇಟ್ಟೆ, ಗಣಪನಿಗೆ ಯಾಕೆ ಇಷ್ಟು ಉತ್ತ ಸೊಂಡಿಲು. ಮುಂದೆ ನೋಡಿ, ಕುಬೇರನ ಗರ್ವ ಭಂಗ ಮಾಡ್ತಾರೆ. ಜಂಭದಿಂದ ಊಟಕ್ಕೆಂದು ಕರೆದು ನಿಂದನು, ಆ ಕುಬೇರ ಪಟ್ಟ ಪಾಡ ನೋಡಿ ನಗುವೆನು. ಕೊನೆಯಲ್ಲಿ ಪ್ರಾರ್ಥನೆ ನೋಡಿ, ಹೋಗಲಿ ಬಿಡು ಹೇಗೆ ಇರು ನಿನ್ನ ಪಾಡಿಗೆ, ನಿನ್ನ ಕರುಣೆ ಮಾತ್ರ ಇರಲಿ ನಮ್ಮ ಪಾಲಿಗೆ, ಗಣಪ ನಿನಗೆ ಯಾಕೆ ಇಷ್ಟು ಉತ್ತ ಸೊಂಡಿಲು, ನೆಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು, ಗಣಪ ನಿನಗೆ ಯಾಕೆ ಇಷ್ಟು ಉತ್ತ ಸೊಂಡಿಲು, ಇಷ್ಟು ಉತ್ತ ಸೊಂಡಿಲು, ಇಷ್ಟು ಉತ್ತ ಸೊಂಡಿಲು. ನಿಜವಾಗ್ಲೂ ಗಣಪತಿ ಬಗ್ಗೆ ಭಕ್ತಿ ಇದ್ದೋರು ಕೂಡ ಪಾಪ ಇವನ್ ಕಷ್ಟನ ಅರ್ಥಕೊಂಡಿರ್ಲಿಲ್ಲ, ಪಾಪ ಅರ್ಥ ಬರೆದು ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ ಹಾಡು? ಹೌದು, ಬಹಳ ಸೊಗಸಾಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಈ ತರನೇ ಇನ್ನೂ ಒಂದಷ್ಟು ಹಾಡುಗಳೆಲ್ಲ ಇವೆ, ನಂಗೆಲ್ಲ ಬಾಯಿಗೆ ಬರಲ್ಲ. ಕಮ್ ಓ ಬಲ್ಕಿ ಸ್ಟಮಕ್ ಗಣಪತಿ ಅಂತ ಬಹಳ ಚೆನ್ನಾಗಿದೆ. ಓ ಲಾರ್ಡ್ ದ ಸನ್ ಆಫ್ ಶಿವ ಪಾರ್ವತಿ, ಕಮ್ ಓ ಬಲ್ಕಿ ಸ್ಟಮಕ್ ಗಣಪತಿ. ಈ ಕನ್ನಡ ಮತ್ತು ಇಂಗ್ಲಿಷ್ ಮಿಕ್ಸ್ ಮಾಡಿಕೊಂಡು ಒಂಥರ ಬಟ್ಲರ್ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ ಕೇಳುವಾಗ. ವಿ ಆಫರ್ ಯು ಕಜ್ಜಾಯ ಪಾಯಸ, ಓ ಲಾರ್ಡ್ ದ ಸ್ಟೆನೋ ಆಫ್ ವೇದ ವ್ಯಾಸ, ಕಮ್ ಬಲ್ಕಿ ಸ್ಟಮಕ್ ಗಣಪತಿ. ಹೀಗೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಕೆಲವರೆಲ್ಲ ಈ ತರ ರಚನೆ ಮಾಡಿದ್ದಾರೆ. ಬಹಳ ಮುದ್ದಾಗಿರುವಂತಹ ಹಾಡುಗಳು. ಅಲ್ಲ, ಮಕ್ಕಳನ್ನು ಈಗ ಕಾರ್ಟೂನ್ ಎಲ್ಲ ನೋಡ್ಬೇಕಾದ್ರೆ ಬಾಲ್ ಗಣೇಶ್ ಹಾಕು, ಬಾಲ್ ಗಣೇಶ್ ಹಾಕು ಅನ್ನೋ ಮಟ್ಟಿಗೆ. ಈಗಾಗಲೇ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ರೆ, ಅವ್ರ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಗಣಪತಿ ಕುಟುಂಬದ ಬಗ್ಗೆ. ಸುಭಾಷಿತಗಳಲ್ಲಿ ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತಾರೆ, ವಿಡಂಬನೆ ಮಾಡ್ತಾರೆ. ಅಂಥದ್ದು ಕೆಲವನ್ನ ನೋಡ್ಬೋದು. ಈ ಶಿವ ಯಾತಕ್ಕೆ ವಿಷ ಕುಡ್ದ ಅಂತ. ಸಂಸಾರ ಕಲಹ ಎಷ್ಟಿತ್ತು ಅವನಿಗೆ ಪ್ರಾಬ್ಲಮ್ ಅಂತ. ಸಮಸ್ಯೆ ಬೇರೆನೇ ಇದೆ ಹಾಗಾದ್ರೆ, ತಿಳ್ಕೊಳ್ಳೋಣ ಈಗ. ಅತ್ತುಂ ವಾಂಛತಿ ಪನ್ನಗಃ ಗಣಪತೆ ರಾಖುಂ ಕ್ಷುಧಾರ್ಥ ಫಣಿ, ತಂ ಚ ಕ್ರೌಂಚಪತೆ ಶಿಖೀ ಚ ಗಿರಿಜಾ ಸಿಂಹೋಪಿ ನಾಗಾನನಂ,
ಗೌರಿ ಜುನ್ಹುಸುತಾಂ ಅಸೂಯತಿ ಕಲಾನಾಥಂ ಕಪಾಲಾನತೋ ನಿರ್ವಿಣ್ಣ ಸಪಪೋ ಕುಟುಂಬ ಕಲಹಾತ್ ಈಶಸ್ತು ಹಲಾಹಲಂ. ಓ ಹೌದಾ? ಕುಟುಂಬ ಕಲಹದಿಂದ ನಿರ್ವಿಣ್ಣನಾಗಿ ಸಾಕಾಗಿ ಬೆಂದು ಹೋದಂತಹ ಶಿವ ಹಾಲಾಹಲವನ್ನು ಕುಡಿದು ಬಿಟ್ಟ ಅಂತ. ಪಾಪ ಆದ್ರೂ ಸಾಯ್ಲೇ ಇಲ್ಲ, ಅಯ್ಯೋ ಮೃತ್ಯುಂಜಯನಾಗ್ಬಿಟ್ಟ. ಏನಪ್ಪ ಅವನ್ ಕುಟುಂಬ ಕಲಹ ಅಂದ್ರೆ ಬರೀ ಜಗಳ ಅಂತೆ ಮನೆಯಲ್ಲಿ. ಈ ಶಿವನ ಕೊರಳಲ್ಲಿರುವಂತಹ ಹಾವಿಗೆ ಗಣಪತಿಯ ಇಲಿ ಮೇಲ್ ಕಣ್ಣು, ಅದನ್ನ ತಿನ್ಬೇಕು ಅಂತ. ಆಮೇಲೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ನವಿಲಿದೆಯಲ್ಲ ಅದ್ರ ಮೇಲೆ ಅವನ್ ಹಾವಿಗೆ ಕಣ್ಣು, ಅದನ್ನ ತಿನ್ಬೇಕು. ಆಮೇಲೆ ಪಾರ್ವತಿಯ ಸಿಂಹ ಮತ್ತು ಶಿವನ ವೃಷಭ ಗೂಳಿ, ಅದೆರಡಕ್ಕೂ ಯಾವಾಗ್ಲೂ ಜಗಳ. ಆಮೇಲೆ ಗಂಗೆ ಗೌರಿ ಇಬ್ರಿಗೂ ಜಗಳ, ಒಬ್ಳು ತಲೆ ಮೇಲೆ ಒಬ್ಳು ತೊಡೆ ಮೇಲೆ, ಇಬ್ರು ಹೆಂಡ್ತಿಯರು. ಅದಕ್ಕೆ ಒಬ್ರು ತಮಾಷೆ ಹೇಳ್ತಾರೆ, ಒಂದು ಲ್ಯಾಪು ಒಂದು ಟಾಪ್ ಅಂತ, ಲ್ಯಾಪ್ಟಾಪ್ ಅಂತ. ಸೊ ಅವ್ರಿಬ್ರಿಗೆ ಯಾವಾಗ್ಲೂ ಸವತಿ ಮಾತ್ಸರ್ಯ. ಇನ್ನು ಗೌರಿ ಮೇಲೆ ಕೋಪ ಮಾಡ್ಕೊಂಡು ಗಂಗೆಗೆ ಮೂಡ್ ಆಫ್ ಆಗ್ಬಿಟ್ರೆ ಈ ಶಿವನ್ಗೆ ಅಗ್ನಿನೇತ್ರ ಇಲ್ಲಿ ಬೆಂಕಿ ಬರ್ತಿರುತ್ತಲ್ಲ ಅದನ್ನ ಆರಿಸ್ಬಿಡ್ತಾಳಂತೆ ಗಂಗೆ, ನೀರ್ ಹಾಕ್ಬಿಡ್ತಾಳೆ. ಅಂಥ ಹಿಮಾಲಯದ ನಡುಗೋ ಚಳಿಯಲ್ಲಿ ಪಾಪ ಬಟ್ಟೆ ಸರಿಯಾಗಿಲ್ಲ, ಗಡಗಡಗಡ ನಡುಗ್ತಾನಂತೆ ಶಿವ. ಹೀಗೆ ಯಾವಾಗ್ಲೂ ಜಗಳ. ಜೊತೆಗೆ 19 ಜನರನ್ನ ಸಾಕ್ಬೇಕಂತೆ, 19 ಬಾಯಿಗಳಿಗೆ ಒಂದೊಂದು ಹೊತ್ತಿಗೆ ಊಟ ಒದಗಿಸ್ಬೇಕು ಶಿವ ಅಂತ ಒಂದ್ ಕಡೆ ಕವಿ ಹೇಳ್ತಾರೆ. ಏನಪ್ಪಾ ಅಂದ್ರೆ ತನಗೆ ಪಂಚಾನನ 5 ಮುಖ ಶಿವನಿಗೆ, ಇನ್ನು ಸುಬ್ರಹ್ಮಣ್ಯನ್ಗೆ 6 ಮುಖ, 5 6 11 ಆಯ್ತು. ಇನ್ನು ಗಂಗೆ ಗೌರಿ 13 ಗಣಪತಿಗೆ ಹೆಸರಿಗೆ 1 ಮುಖ ಅಂತ, ಆದ್ರೆ 10 ಜನರದ್ದು ಅವನೇ ತಿಂತಾನೆ, ಆಯ್ತಾ? ಸೊ ಇಷ್ಟ 14 ಆಯ್ತಾ. ಈಗ ಗಣಪತಿಯ ಇಲ್ಲಿ ಶಿವನ ನಂದಿ, ಪಾರ್ವತಿಯ ಸಿಂಹ, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ನವಿಲು ಮತ್ತು ಹಾವು. 19 ಜನರಿಗೆ ಒಂದ್ ಹೊತ್ತು ಊಟ ಕೊಡ್ಬೇಕು. ಬೇಡಿ ತರ್ತಾನಂತೆ. ಸಂಧ್ಯಾವನ್ನೇ ಮಾಡಿ ಇನ್ನೇನು ನೈವೇದ್ಯ ಮಾಡಿ ತಿನ್ನೋಣ ಅನ್ನೋ ಹೊತ್ತಿಗೆ ಇಲಿ ಬಂದ್ಬಿಟ್ಟು ಹಸುವೆಗೆ ತಿನ್ಬಿಟ್ಟು ಅದನ್ನ ಮೈಲ್ಗೆ ಮಾಡ್ಬಿಡ್ತಂತೆ. ಮತ್ತೆ ಹೋಗ್ತಾನಂತೆ ಇನ್ನೊಂದು ರೌಂಡ್ ಭಿಕ್ಷೆ ತರಕ್ಕೆ. ಹೀಗೆ ಕವಿಗಳು ಆಡ್ಕೊಳ್ತಾರೆ. ಇಲ್ಲಿ ನಾವೇನ್ ನೋಡ್ಬೇಕು ಅಂತಂದ್ರೆ ಆ ವಿಲಕ್ಷಣ ಸ್ವರೂಪದಲ್ಲಿ ವಿಡಂಬನೆ ಹಾಸ್ಯವನ್ನ ನೋಡ್ತೀವಿ, ಅದು ಶಿವನಿಗೆ ಮಾಡ್ತಾ ಇರೋ ಅವಮಾನ ಅಲ್ಲ. ನಿಜ. ಒಟ್ನಲ್ಲಿ ಈ ರೀತಿ ಇದೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟು ಹಾಲಾಹಲಂ ಪೀತವಾನ್ ಅಂತ ಹಾಲಾಹಲವನ್ನು ಬಿಟ್ಟ. ಆದ್ರೆ ಮೃತ್ಯುಂಜಯ ಪಾಪ ಆದ್ರೂ ಸಾಯ್ಲಿಲ್ಲ, ಪಾರ್ವತಿ ಅದನ್ನ ಇದೇ ತರ ವಿಷ್ಣುವನ್ನು ಆಡ್ಕೊಳ್ತಾರೆ. ಒಬ್ಳು ಹೆಂಡತಿ ಲಕ್ಷ್ಮಿ ತುಂಬಾ ಚಂಚಲೆ, ಇನ್ನೊಬ್ಳು ಜಡ ಭೂಮಿ. ಸೊ ಒಬ್ಳು ಈ ತರ ಜಡವಾಗ ಒಂದ್ ಕಡೆ ಮೊಂಡ ಕೂತಿರ್ತಾಳೆ, ಇನ್ನೊಬ್ಳು ಮನೆಯಲ್ಲೇ ಇರಲ್ಲ. ಏನ್ ಸುಖ ಅವನ್ಗೆ. ಮತ್ತೆ ಹಾಸಿಗೆ ಆದ್ರೂ ಏನೋ ಹಾವಿಂದು ಯಾವಾಗ ಸರಕ್ಕಂತ ಹೊಟ್ಟೋಗತ್ತೆ ಗೊತ್ತಿಲ್ಲ. ಆ ಹಾವಿನ ಮೇಲೆ ಅವ್ನ್ ಗರುಡನ್ ಕಣ್ಣು. ಸೊ ಅವ್ರಿಬ್ರಿಗೂ ಜಗಳ. ಮತ್ತೆ ಅವನ ಮಗ ಬ್ರಹ್ಮ ಇದಾನಲ್ಲ, ಆ ಬ್ರಹ್ಮ ಅಷ್ಟೇ, ಹುಟ್ಟೋವಾಗ್ಲೇ ಅವ್ನ್ ಪಾಪ ಪ್ರಾಬ್ಲಮ್, ಮುದುಕನಾಗಿ ಹುಟ್ಟುಬಿಡ್ತಾನೆ. ಆ ಸಿನಿಮಾ ನೋಡ್ತೀವಲ್ಲ ಹಾಗೆ ಹುಟ್ಟೋವಾಗ್ಲೇ ಮುದುಕನಾಗಿ. ದೇವತೆಗಳಿಗೂ ಕಷ್ಟ ತಪ್ಪಿದ್ದಲ್ಲ ಹಂಗಾದ್ರೆ. ಹಾಗಾಗಿ ಸಾಕಾಗ್ಬಿಟ್ಟು ಬೇಜಾರಾಗ್ಬಿಟ್ಟು ಕಲ್ಲಾಗ್ಬಿಟ್ಟ ತಿರುಪತಿಯಲ್ಲಿ ಹೋಗಿ ಅವನು ಅಂತ ಒಂದು ಕವಿಗಳು ಆಡ್ಕೊಳ್ತಾರೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಗಣೇಶನ ಫ್ಯಾಮಿಲಿ ಮ್ಯಾಟ್ರು ಅಂದ್ರೆ ಶಿವನ್ ಫ್ಯಾಮಿಲಿ ಮ್ಯಾಟ್ರು ಎಷ್ಟೊಂದಿದೆ ಅಲ್ಲ. ಮತ್ತಷ್ಟು ಹಾಸ್ಯ ಪ್ರಸಂಗಗಳು ಆರ್ತಿಯವ್ರು ನಿಮಗೆ ತಿಳಿಸ್ತಾರೆ ಚಿಕ್ಕ ಬ್ರೇಕ್ನ ನಂತರ.